ನೀವೆಲ್ಲ ಹಳೆ ದೋಸ್ತುಗಳೆಲ್ಲ ಒಂದಾಗ್ತಾ ಇದ್ರೆ ಸಿದ್ದರಾಮಯ್ಯ ಜೊತೆ ಮನಸ್ಸಿಟ್ಟಿದ್ದೀರಾ? ಅಂಥದ್ದೇನು ಚರ್ಚೆನೇ ಇಲ್ಲ. ಸಿದ್ದರಾಮಯ್ಯನವ್ರ ಜೊತೆಯಲ್ಲಿ ಚೆನ್ನಾಗಿದ್ದೀನಿ, ನಾನು ಮಾತಾಡ್ತಾ ಇರ್ತೀವಿ. ಅಂದಾಕ್ಷಣಕ್ಕೆ ನಾನು ಕಾಂಗ್ರೆಸ್ಸಿಗೆ ಸೇರ್ತಾ ಇದ್ದೀನಿ ನನ್ನ ಲೆಕ್ಕಲ್ಲ. ಈ ಮೂಡಾದ ಬಗ್ಗೆ ಒಂದು ಪ್ರಸ್ತಾವ ಬಂತು, ಅದು ಹಗರಣ ಅಲ್ಲ. ಬಿ ಜೆ ಪಿಯವರೇ ಸೈಟ್ ಕೊಟ್ಬಿಟ್ಟು ತಪ್ಪೇನು ಮಾಡಿದಂದ್ರೆ ಅವತ್ತು ಕೊಟ್ಟ ದಿವಸ ಇದನ್ನು ತೊಗೊಂಡೋಗ್ರೆ ಜಾಗ ನಂದಿದ್ರೆ ನನಗೆ ಕೊಡಿದ್ರೆ ನೀವು ಇಟ್ಕೊಳ್ಳಿ ಅಂತ ಹೇಳ್ಬಿಟ್ಟಿದ್ರೆ ಮುಗದೇ ಹೋಗಿತ್ತಿದು. ಆದರೆ ಅದನ್ನು ಹಿಂಗೆ ಬಿ ಜೆ ಪಿಯವರು ಬೆಳೆಸ್ತಾ, ಯಾಕಂದ್ರೆ ಬಿ ಜೆ ಪಿಯವ್ರ ಹತ್ರ ಸಬ್ಜೆಕ್ಟ್ ಮ್ಯಾಟ್ರ್ ಇಲ್ಲ. ಅವರು ಗೋ ಆಯಿತು, ಹಿಜಾಬ್ ಆಯಿತು, ಎಲ್ಲ ಆಗಿ ಕೊನೆಗೆ ಮೂಡ ಆಯಿತು. ಅದು ಏನು ಸಿಗದೆ ಇದ್ದಕ್ಕೆ ವಕ್ಫು ಅಂತ ಹಿಡ್ಕೊಂಡವ್ರೆ. ಅವರಿಗೆ ಪಾಪ ಇನ್ನು ಜೆ ಡಿ ಎಸ್ ಸೇರಿದ ಮೇಲೆ ಇವ್ರ ಜೊತೆಗೆ ಸೇರಿ ಜೆ ಡಿ ಎಸ್ನವ್ರಿಗೆ ಕೆಟ್ಟರು, ಬಿ ಜೆ ಪಿ ಜೊತೆಗೆ ಇವ್ರು ಕೆಟ್ಟರು. ಪರಸ್ಪರ ಈಗ ಅವ್ರು ಮುಂದೆ ಏನು ಮಾಡ್ತಾರೋ, ಈ ಮೈತ್ರಿ ಇಟ್ಕೋತಾರೋ ಬಿಡ್ತಾರೋ ಅದು ಗೊತ್ತಿಲ್ಲ. ಈಗ ಬಸ್ ಸ್ಟ್ಯಾಂಡ್ ಬಸ್ವಿ ಪರಿಸ್ಥಿತಿ ಆಗಿದೆ ಜೆ ಡಿ ಎಸ್ದು. ಆಯಿತು, ಲವ್ ಮಾಡಿದ್ರು, ಬಸ್ ಸ್ಟ್ಯಾಂಡ್ದಾಗ ಬಿಟ್ಟರು. ಆದ್ದರಿಂದ ನಾವು ಮುಂದೆ ಇವತ್ತು ಕರ್ನಾಟಕ ರಾಜ್ಯ ಒಂದು ಶಕ್ತಿಯುತವಾದಂಥ ರಾಜ್ಯ ಇದು. ತಮಿಳ್ನಾಡಲ್ಲಿ ತಮಿಳ್ನಾಡು ಬೆಳೀತಾ ಇದೆ, ತೆಲಂಗಾಣ ಬೆಳೀತಾ ಇದೆ. ಇವತ್ತು ಕರ್ನಾಟಕ ಬೆಳೆಯೋಕ್ಕೆ ಯಾಕೆ ಆಗ್ತಾಯಿಲ್ಲ ಅಂತ ಹೇಳಿದ್ರೆ 26 ಜನ ಬಿ ಜೆ ಪಿ ಸಂಸದರು ಇದ್ದರೂ ಕೂಡ ಪಾರ್ಲಿಮೆಂಟ್ನಲ್ಲಿ ಬಾಯಿ ಬಿಡ್ತಾ ಇಲ್ಲ. 4.5 ಲಕ್ಷ ಇನ್ಕಮ್ ಟ್ಯಾಕ್ಸ್ ತೊಗೊಂಡು ಬರೀ 50,000 ಕೋಟಿ ನಮಗೆ ಕೊಡ್ತಾರೆ ಅಂತ ಹೇಳಿದ್ರೆ ಅದನ್ನು ಕೇಳೋದು ಬಿಡ್ರು ಅಂತಂತ ಹೇಳಿದ್ರೆ ಇವರು ಸಾಬ್ರ ಖಬರಸ್ತಾನದಾಗೆ ಸಾಬ್ರ ಮಸೀದಿದೆ ಬಿ ಜೆ ಪಿಯವ್ರು ತಿರುಗಾಡೋಕ್ಕೆ ಶುರು ಮಾಡಿದ್ದಾರೆ. ನಮ್ಮ ಖಬರಸ್ತಾನಕ್ಕೆ ಯಾಕೆ ಬರ್ತೀರ ಮಾರ್ರೆ ಸ್ಮಶಾನಕ್ಕೆ? ನೀವು ಅಲ್ಲಿ ಡೆಲ್ಲಿ ಹೋಗ್ರಿ, ಅಲ್ಲಿ ಏನಿದೆ ಅಂದರೆ ರಾಜ್ಯಕ್ಕೆ ಸಿಗಬೇಕಾದಂಥದ್ದನ್ನು ಕೇಳಿ ತನ್ನಿ. ಇವತ್ತು ಏನು ವಕ್ಫಿನ ಬಗ್ಗೆ ರೈತರ ಹೆಸರಿಗೆ ಪಾಣಿ ಇದೆಯೋ ಆ ಜಮೀನು ಅವ್ರದ್ದೇ. ಇದನ್ನು ನಾನು ಕೋಡಹಳ್ಳಿ ಚಂದ್ರಶೇಖರ್ ಅವರು ಜಂಟಿಯಾಗಿ ಹೇಳಾಗಿದೆ. ಆದರೂ ಇವತ್ತು ಬಿ ಜೆ ಪಿಯವ್ರಿಗೆ ಸಬ್ಜೆಕ್ಟ್ ಮ್ಯಾಟ್ರ್ ಇಲ್ಲ ಅಂಥೇಳಿ ನಮ್ಮೂರು, ನಮ್ಮ ನಾಡು, ನಮ್ಮ ನೆಲ ಅಂಥೇಳಿ ಹೊಂಟವ್ರೆ. ಇದೇ ಕರ್ನಾಟಕ ನೆಲ ನಮ್ಮ ನೆಲ, ಮೋದಿ ದುಡ್ಡು ಕೊಡಲ್ಲ, ಅಪ್ಪರ್ ಭದ್ರಾಗ ದುಡ್ಡು ಕೊಟ್ಟಿಲ್ಲ, ಕೊಡು, ಮಾದಾಯಿ ಕ್ಲಿಯರ್ ಮಾಡು, ಇದನ್ನು ಕೇಳೋದು ಬಿಟ್ಬಿಟ್ಟು ಇವರು ಇಲ್ಲೇ ಸ್ಟೇಟ್ನಲ್ಲಿ ಸಿದ್ದರಾಮಯ್ಯನ ಹಿಂದೆ ಬಿದ್ದಾವೆ. ಸಿದ್ದರಾಮಯ್ಯನ ಹಿಂದೆ ಬಿದ್ದರೆ ನಿಮಗೇನು ಸಿಗುತ್ತೆ? ಅದು ಟಗರು ಕೈಗೆ ಸಿಗುವಂಥದ್ದಲ್ಲ. ನೀವು ಹಿಂದೆನೂ ಕೂಡ ಇದು ನಿಮ್ಗೆ ಒಂದು ಅನುಭವ ಆಗಿದೆ. ಈಗ ಇದನ್ನು ಬಿಟ್ಬಿಟ್ಟು ನೀವು ನೇರ ಮಾರ್ಗದಲ್ಲಿ ಹೋಗ್ತಕ್ಕಂಥದ್ದು ಉತ್ತಮ ಅಂತೇಳಿ ಅವ್ರಿಗೂ ಸಜೆಸ್ಟ್ ಮಾಡ್ತೀನಿ ನಾನು.